ನಮಸ್ಕಾರ. ಹಂಪಿಯ ಬಗ್ಗೆ ಮಾಹಿತಿ ನೀಡತಕ್ಕಂತಹ ಜಾಗಗಳನ್ನು ತೋರಿಸ್ತಕ್ಕಂತಹ ಮತ್ತೊಂದು ವಿಶೇಷವಾದ ಜಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇರತಕ್ಕಂತಹ ಜಾಗ ತಮಗೆಲ್ಲ ಎದುರುಗಡೆ ಕಾಣಿಸ್ಬಹುದು. ಮಹಾನವಮಿ ದಿಬ್ಬ ಇದೆ. ಆ ಮಹಾನವಮಿ ದಿಬ್ಬದಿಂದ ಸ್ವಲ್ಪ ಮುಂದುಗಡೆಗೆ ಬಂದಾಗ ನಮಗೆ ಒಂದು ಸರಸ್ವತಿ ದೇವಸ್ಥಾನ, ಅಷ್ಟಭುಜ ಕೊಳ ಎಲ್ಲ ಕಾಣಿಸುತ್ತೆ. ಅದರ ಪಕ್ಕದಲ್ಲಿ ಒಂದು ಗುಹಾಂತರ ದೇವಾಲಯ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡಿಂದ ನಾವು ಈ ರೀತಿ ಬಂದಾಗ ಸುತ್ತಲೂ ನಮಗಿಲ್ಲೇ ಗದ್ದೆ, ತೋಟ, ಹಚ್ಚ ಹಸಿರಿನ ವಾತಾವರಣ ನಾವಿಲ್ಲಿ ಕಾಣಬಹುದು. ನಮಗೆಲ್ಲ ಕಾಣಿಸ್ತಕ್ಕಂಥದ್ದು ಎದುರುಗಡೆ ಅದು ಮಾತಂಗ ಪರ್ವತ. ಅದೇ ರೀತಿ ಅಲ್ಲಿ ಮುಂದುಗಡೆ ಸ್ವಲ್ಪ ಈ ಕಡೆ ಬಂದಾಗ ನಮಗಿಲ್ಲಿ ನಿಂತ್ಕೊಂಡಾಗ ಲೋಟಸ್ ಮಹಲ್ಲು, ಆಮೇಲೆ ಅಲ್ಲಿರ್ತಕ್ಕಂತಹ ಆನೆ ಸಾಲು, ಒಂಟೆ ಸಾಲು ಎಲ್ಲವನ್ನು, ವಾಚಿಂಗ್ ಟವರ್ ಎಲ್ಲವನ್ನು ನಾವು ಇಲ್ಲಿ ಕಾಣಬಹುದು. ಎಲ್ಲವನ್ನು ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಸುತ್ತಲೂ ಗದ್ದೆ, ತೋಟ. ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ಏನು ಅಂತಂದರೆ ಇಲ್ಲಿ ರಾಜರಿಗೆ VIP ಗಳು ಅಂದರೆ VVIPಗಳಿಗಿಂತ VVIPಗಳು ಅಂತ ಏನು ಬರ್ತಾಯಿದ್ರು, ಆ ಬಂದಂಥವ್ರನ್ನ ಈ ಜಾಗದಲ್ಲಿ ಉಳಿಸ್ತಿದ್ರು ಅಂಥೇಳಿ ಇಲ್ಲಿಯ ಸ್ಥಳದ ಒಂದು ಇತಿಹಾಸದ ಮಾಹಿತಿಯ ಫಲಕವನ್ನು ಅಲ್ಲಿ ಹಾಕಿದ್ದಾರೆ. ಇಲ್ಲಿರ್ತಕ್ಕಂತಹ ಬುನಾದಿ, ಬೇಸ್ಮೆಂಟ್ ಎಲ್ಲ ಏನಿದೆ, ಇದ್ರ ಮೇಲ್ಗಡೆ ಬಿಲ್ಡಿಂಗ್ಗಳಿತ್ತು, ಅಂದರೆ ಅರಮನೆಗಳಿತ್ತು, ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥದ್ದು. ಅದು ಕಾಲಕ್ರಮೇಣ ಬಿದ್ದು ಹೋಗಿದೆ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನು ಸುಟ್ಟಿದ್ದಾರೆ. ಸುತ್ತಲೂ ಭದ್ರವಾದ ಕೋಟೆ. ನಾವೀಗ ನಿಂತಿರ್ತಕ್ಕಂಥದ್ರ ಕೆಳಗಡೆನೆ ಒಂದು ಗುಹಾಂತರ ದೇವಾಲಯ ಇದೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ನಲ್ಲಿ ಇದನ್ನು ಕಿತ್ತಿದ್ದಾರೆ. ಈ ಇಲ್ಲಿರ್ತಕ್ಕಂತಹ ಇದರ ಮಾಹಿತಿ ನೀಡತಕ್ಕಂಥ ಬೋರ್ಡಲ್ಲಿ ಅವ್ರು ಹಾಕಿದ್ದಾರೆ. ಇಡೀ ಹಂಪಿಯಲ್ಲಿ ಇದೊಂದು ಬಿಟ್ಟರೆ ನಮಗೆಲ್ಲೂ ಬೇರೆ ಈ ರೀತಿ ದೇವಸ್ಥಾನವನ್ನು ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ಅವರು ಆ ನಾಮಫಲಕದಲ್ಲಿ ಹಾಕಿದ್ದಾರೆ. ಇದು ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಏನು ಅಂತ. ಈ ದೇವಸ್ಥಾನವನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ನೀವು ಇಲ್ಲಿ ಗಮನಿಸಬಹುದು. ಯಾವುದೋ ಕಂಬಗಳನ್ನು ಬೇರೆ ಎಲ್ಲೋ ಕೂತ್ಕೊಂಡು ಕೆತ್ತಿ ಮತ್ತೆ ಅದನ್ನು ಅಳತೆ ತಗೊಂಡು ಅದನ್ನು ಸೆಟ್ ಮಾಡಿಲ್ಲ. ಇರ್ತಕ್ಕಂತಹ ದೊಡ್ಡ ಬೃಹತಾಕಾರ ಬಂಡೆಯನ್ನೇ ಕೆತ್ತಿಬಿಟ್ಟು ಅದನ್ನು ನೀಟಾಗಿ ದೇವಸ್ಥಾನವಾಗಿ ಇಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅತ್ಯಂತ ಅದ್ಭುತವಾದಂತಹ ವಿಶೇಷವಾದ ದೇವಸ್ಥಾನ ಇದಾಗಿದೆ. ಆದರೆ ಒಂದು ಬೇಸರದ ಸಂಗತಿ ಏನು ಅಂತಂದರೆ ಇದು ಇಲ್ಲಿ ಯಾವುದೇ ರೀತಿ ದೇವರಿಲ್ಲ. ಅದು ಯಾವ ದೇವರಿತ್ತು ಅಂತ ಹೇಳಲಿಕ್ಕೂ ಇಲ್ಲಿ ಯಾವುದೇ ಸಣ್ಣ ಪುಟ್ಟ ಕುರುಹುಗಳು ಕೂಡ ಕಾಣಿಸ್ತಾ ಇಲ್ಲ. ಇಲ್ಲಿ ಗಜಲಕ್ಷ್ಮಿ ಇದೆ, ಅಂದರೆ ಲಕ್ಷ್ಮೀದೇವಿ ಇದೆ. ಈ ಕಡೆ ಈ ಕಡೆ ನಾವು ಆನೆಗಳನ್ನು ಕಾಣಬಹುದು. ಈ ಕಡೆ ಸೂರ್ಯ ದೇವರಿದೆ. ಈ ಕಡೆ ನಮಗೆ ಚಂದ್ರ ಕಾಣಿಸುತ್ತೆ. ದ್ವಾರಪಾಲಕರು ಯಾರಾದರೂ ಇದ್ದಿದ್ದರೆ ಇದು ಇಂಥದ್ದೇ ದೇವಸ್ಥಾನ, ಇದು ಈ ದೇವರಿಂತಲ್ಲಿತ್ತು ಅಂತ ಹೇಳಬಹುದಿತ್ತು. ಒಳಗಡೆ ಯಾವುದೇ ರೀತಿ ದೇವರನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ದೇವರುಗಳು ಕೂಡ ನಮಗಿಲ್ಲಿ ಒಳಗಡೆ ಕಾಣೋದಿಲ್ಲ. ಅತ್ಯಂತ ವಿಭಿನ್ನವಾದಂತಹ ವಿಶೇಷವಾದ ಶೈಲಿಯುಳ್ಳ ದೇವಸ್ಥಾನ. ನೀವಿಲ್ಲಿ ಗಮನಿಸಿ, ದೊಡ್ಡ ಬಂಡೆ ನೋಡಿ. ಯಾವುದೇ ರೀತಿ ಇದಕ್ಕೆ ಧಕ್ಕೆ ತೊಂದರೆ ಆಗದೇ ಇರೋ ರೀತಿ ಆಗಿನ ಕಾಲದಲ್ಲಿ ಸಿಮೆಂಟ್ ಇರಲಿಲ್ಲ. ಗಾರೆ, ಗಚ್ಚು, ಕಪ್ಪೆ ಚಿಪ್ಪು, ಸುಣ್ಣ ಇಂಥದ್ದನ್ನೇ ಬಳಸಿ ಗೋಡೆಗಳನ್ನು ಕಟ್ತಾಯಿದ್ರು. ನೀವಿಲ್ಲಿ ಗಮನಿಸಬಹುದು. ಅದನ್ನೆಲ್ಲವನ್ನು ಮಾಡಿ ಈ ಗೋಡೆಗಳನ್ನು ನಿರ್ಮಾಣ ಮಾಡಿ ಅತ್ಯಂತ ಅದ್ಭುತವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ನನ್ನೊಂದು ಸವಿನಯ ಪ್ರಾರ್ಥನೆ. ನಾನು ಹೇಳ್ತಕ್ಕಂಥದ್ದು ಎಲ್ಲರಿಗೂ ಅನ್ವಯಿಸೋದಿಲ್ಲ, ಕಿಡಿಗೇಳಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಅವಿಂತಹ ಬೃಹತ್ತಾದಂತಹ ದೇವಸ್ಥಾನಗಳನ್ನು, ಶಿಲ್ಪಗಳನ್ನು ಯಾವುದನ್ನು ಕೆತ್ತಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದನ್ನು ಹಾಳು ಮಾಡ್ತಕ್ಕಂತಹ ಅಧಿಕಾರ ಕೂಡ ನಮಗಿರೋದಿಲ್ಲ. ನೀವಿಲ್ಲಿ ಗಮನಿಸಬಹುದು. ಇಲ್ಲಿ ನೋಡ್ಲಿಕ್ಕೆ ಬಂದಂತಹ ಕಿಡಿಗೇಡಿಗಳು ಹಾರ್ಟ್ ಶೇಪ್ ಬಿಡಿಸಿರ್ತಕ್ಕಂಥದ್ದು, ಪ್ರೇಯಸಿ ಹೆಸರು, ಪ್ರಿಯಕರನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಎಲ್ಲವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರೀತಿ ಮಾಡಬೇಕೆ ಹೊರತು ಈ ರೀತಿ ಗೋಡೆ ಮೇಲೆ ಕೆತ್ತಿಬಿಟ್ಟು ಈ ಇರ್ತಕ್ಕಂತಹ ಈ ಪ್ರಕೃತಿಗೆ ಧಕ್ಕೆ ಆಗೋ ರೀತಿ ನಾವು ಇದನ್ನು ಮಾಡೋದು ತಪ್ಪಾಗುತ್ತೆ. ಯಾಕಂದರೆ ಇಂಥದ್ದನ್ನು ನಮ್ಮಿಂದ ನಿರ್ಮಾಣ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಆದಷ್ಟು ಅದನ್ನು ಉಳಿಸ್ತಕ್ಕಂತಹ ಒಂದು ಸಿಸ್ಟಮ್ನ ನಾವು ಕಾಪಾಡಿಕೊಂಡು ಹೋಗಬೇಕಾಗಿದೆ. ನಾವು ಈ ರೀತಿ ಹಾಳು ಮಾಡ್ತಾ ಹೋದರೆ ಮುಂದಿನ ಜನ್ರೇಷನ್ಗೆ ಅದು ಸಿಗೋದಿಲ್ಲ.